ಹನೂರು ಅರಣ್ಯದಲ್ಲಿ ಮೂವರು ಕ್ರೈಸ್ತರ ಹತ್ಯೆ ಆರೋಪ ಬಿಜೆಪಿ ಸತ್ಯಶೋಧನಾ ಸಮಿತಿ ರಚನೆ. ಚಾಮರಾಜನಗರ ಜಿಲ್ಲೆಯ ಹನೂರು ಅರಣ್ಯ ಪ್ರದೇಶದಲ್ಲಿ ಮೂವರು ಕ್ರೈಸ್ತರನ್ನ ಗುಂಡಿಕ್ಕಿ ಹತ್ಯೆ ಮಾಡಲಾಗಿದೆ ಎಂಬ ಗಂಭೀರ ಆರೋಪ ಕೇಳಿ ಬರ್ತಾ ಇರುವ ಹಿನ್ನೆಲೆಯಲ್ಲಿ ಈ ಪ್ರಕರಣದ ವಾಸ್ತವಾಂಶ ತಿಳಿದುಕೊಳ್ಳಲು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರು 5 ಸದಸ್ಯರ ಸತ್ಯಶೋಧನಾ ಸಮಿತಿ ರಚಿಸಿದ್ದಾರೆ. ಸಮಿತಿಯಲ್ಲಿ ಕೊಳ್ಳೇಗಾಲ ಮಾಜಿ ಶಾಸಕ ಮಹೇಶ್, ಗುಂಡ್ಲುಪೇಟೆ ಮಾಜಿ ಶಾಸಕ ನಿರಂಜನ್ ಕುಮಾರ್, ರಾಜ್ಯ ಕಾರ್ಯದರ್ಶಿ ಅಶ್ವಿನಿ, ಹನೂರು ಬಿಜೆಪಿ ಜಿಲ್ಲಾಧ್ಯಕ್ಷ ವೆಂಕಟೇಶ ಸೇರಿದಂತೆ 5 ಇದ್ದಾರೆ. ಈ ಒಂದು ತಂಡ ಇಂದು ಬೆಳಗ್ಗೆ 10 ಗಂಟೆಗೆ ಸಮಿತಿಯ ಹನೂರು ತಲುಪಲಿದೆ. ಮೃತರ ಕುಟುಂಬಸ್ಥರು, ಗ್ರಾಮಸ್ಥರು, ಆಸ್ಪತ್ರೆ ಸಿಬ್ಬಂದಿ, ಪಾದ್ರಿಗಳು ಹಾಗೂ ಅರಣ್ಯ ಅಧಿಕಾರಿಗಳಿಂದ ಮಾಹಿತಿ ಸಂಗ್ರಹಿಸಿ ರಾಜ್ಯಾಧ್ಯಕ್ಷರಿಗೆ ವರದಿ ಸಲ್ಲಿಸಲಾಗಿದೆ. ವಾಸ್ತವತೆಯಲ್ಲಿ ಅವರು ಬೇಟೆಗಾರರಾಗಿದ್ರೋ ಇಲ್ಲವೋ ಎಂಬುದು ತನಿಖೆಯಿಂದ ಗೊತ್ತಾಗಬೇಕು. ಬೇಟೆಗಾರರಾಗಿದ್ರೂ ಅವರನ್ನ ಗುಂಡಿಕ್ಕಿ ಕೊಲ್ಲುವ ಅಧಿಕಾರ ಯಾರಿಂದ ಬಂತು? ಸ್ಥಳೀಯ ಶಾಸಕರು ಮತ್ತು ಅರಣ್ಯ ಅಧಿಕಾರಿಗಳು ಸ್ಪಷ್ಟನೆ ನೀಡಬೇಕು ಎಂದು ಪ್ರಶ್ನೆಯನ್ನ ಮಾಡಿದ್ದಾರೆ. ವಿಧಾನಸಭೆಯಲ್ಲೂ ಈ ವಿಚಾರ ಚರ್ಚೆಯಾಗಿದ್ದು ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು ಎಂದು ಬಿಜೆಪಿ ಒತ್ತಾಯಿಸಿದೆ. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಇಂತಹ ಘಟನೆ ನಡೆದಿದ್ರೆ ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸ್ತಾ ಇದ್ದವರು ಈಗ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಏಕೆ ಮೌನವಾಗಿದ್ದಾರೆ ಎಂದು ಕ್ರೈಸ್ತ ಸಮುದಾಯದ ಮುಖಂಡರನ್ನ ಬಿಜೆಪಿ ನಾಯಕರು ಪ್ರಶ್ನಿಸಿದ್ದಾರೆ. ಸತ್ಯಶೋಧನಾ ಸಮಿತಿ ವರದಿಯ ಬಳಿಕ ಈ ಪ್ರಕರಣಕ್ಕೆ ಮತ್ತಷ್ಟು ಸ್ಪಷ್ಟತೆ ದೊರೆಯುವ ನಿರೀಕ್ಷೆ ಇದೆ. ನಮಸ್ಕಾರ. ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಚಾಮರಾಜನಗರ ಜಿಲ್ಲೆಯ ಹನೂರು ನಮ್ಮ ಕಾಡಿನಲ್ಲಿ ಹೋದಂಥ 3 ಜನ ಕ್ರೈಸ್ತರನ್ನು ಗುಂಡಿಕ್ಕಿ ಕೊಂದಿರುವಂಥದ್ದು ಹಾಗೂ ಒಬ್ಬ ಬಚಾವಾಗಿ ಬಂದು ನಾರಾಯಣ ಹೃದಯಾಲಯದಲ್ಲಿ ಅಡ್ಮಿಟ್ ಆಗಿ ಈಗ ಅವನ ಕಾಣೆಯಾಗಿರುವಂಥ ವಿಚಾರವಾಗಿ ಒಂದು ಭಾರತೀಯ ಜನತಾ ಪಕ್ಷದ ರಾಜ್ಯ ಕಚೇರಿಯಿಂದ ನಮ್ಮ ರಾಜ್ಯಾಧ್ಯಕ್ಷರಾದ ವಿಜೇಂದ್ರನವರು ಒಂದು 5 ಜನದ ಸತ್ಯಶೋಧನಾ ಸಮಿತಿಯನ್ನು ರಚನೆ ಮಾಡಿದ್ದಾರೆ. ನಮ್ಮ ಕೊಳ್ಳೇಗಾಲ ಮಾಜಿ MLAಗಳಾದಂಥ ಮಹೇಶಣ್ಣನವರು, ಗುಂಡಲ್ಪೇಟೆಯ ಮಾಜಿ MLAಗಳಾದಂಥ ನಿರಂಜನ್ ಕುಮಾರ್ ಅವರು, ನಮ್ಮ ರಾಜ್ಯದ ಕಾರ್ಯದರ್ಶಿಗಳಾದಂಥ ಶ್ರೀಮತಿ ಅಶ್ವಿನಿ ಅವರು ಮೇಡಮ್ ಕೂಡ, ಹಾಗೂ ಹನೂರು ವೆಂಕಟೇಶ್ ಅವರು ನಮ್ಮ ಅಲ್ಲಿಯ ಜಿಲ್ಲಾಧ್ಯಕ್ಷರು, ಹಾಗೂ ನಾವು 5 ಜನದ ಸತ್ಯಶೋಧನಾ ಸಮಿತಿಯನ್ನು ರಚನೆ ಮಾಡಿದ್ದಾರೆ. ನಾವು ನಾಳೆ ಬೆಳಗ್ಗೆ ಒಂದು 8 ಗಂಟೆಗೆ ಇಲ್ಲಿಂದ ಹೊರಟು ಒಂದು 10-10:30 ಹನೂರು ತಲುಪಿ ಅಲ್ಲಿ ಎಲ್ಲರನ್ನೂ ಕೂಡ ಆ ಒಂದು ಆ ಕುಟುಂಬಸ್ಥರನ್ನು ಎಲ್ಲರನ್ನೂ ಕೂಡ ಭೇಟಿಯಾಗಿ ಏನಾಗಬೇಕು, ಏನಾಗಿದೆ, ಯಾವ ಥರ ಕ್ರೈಸ್ತರಿಗೆ ಅನ್ಯಾಯ ಆಗಿದೆ, ಯಾವ ರೀತಿಯಲ್ಲಿ ಆ ಕುಟುಂಬಗಳಿಗೆ ಏನು ತೊಂದರೆ ಆಗಿದೆ, ಯಾವ ಕಾರಣಕ್ಕೋಸ್ಕರ ಅಧಿಕಾರಿಗಳು ಇದು ಮಾಡಿದ್ರು, ಯಾಕೆ ಅವ್ರನ್ನ ಕೊಂದು ಹಾಕಿದ್ರು ಅನ್ನೋದು ಒಂದು ಸಂಶೋಧನೆಯನ್ನು ಮಾಡಿ ಅಲ್ಲಿ ಆಸ್ಪತ್ರೆ, ಅಲ್ಲಿಯ ಪಾದ್ರಿಗಳನ್ನ ಎಲ್ಲರನ್ನೂ ಕೂಡ ಭೇಟಿಯಾಗಿ, ಗ್ರಾಮಸ್ಥರನ್ನು ಭೇಟಿಯಾಗಿ ಬಂದು ಅದನ್ನು ವರದಿ ತಲುಪಿಸಲಿಕ್ಕೆ ನಮ್ಮ ರಾಜ್ಯಾಧ್ಯಕ್ಷರು ಆದೇಶವನ್ನು ನೀಡಿದ್ದಾರೆ. ನೋಡಿ, ಅವರು ಬೇಟೆಗಾರರೋ ಅಲ್ವೋ ಅನ್ನೋದು ತನಿಖೆಯಾಗಿ ಗೊತ್ತಾಗಲಿ. ಸೊ ಬೇಟೆಗಾರರು ಅಂದ ತಕ್ಷಣ ಅವ್ರನ್ನ ಗುಂಡಿಗೆ ಕೊಂದ್ಬಿಡ್ತೀರಿ? ನಿಮ್ಗೆ ಯಾವ ಅಧಿಕಾರ ಕೊಟ್ಟರು? ಯಾರು ಅಧಿಕಾರ ಕೊಟ್ಟವ್ರು? ಯಾರು ಬೇಟೆಗಾರನ್ನ ಕೊಲ್ಲಬೇಕು ಅನ್ನೋದು ಅಧಿಕಾರ ಯಾರು ಕೊಟ್ಟರು? ಈಗ ಅಲ್ಲಿ ನೋಡಿ, ಅಲ್ಲಿ ಪುಟ್ಟರಂಗ ಶೆಟ್ಟಿ ಅವರು MLA ಅವರು ಅವ್ರಿಗೆ ಕೇಳಿದ್ರೆ ಏನು ಗೊತ್ತಿಲ್ಲ ಅಂತ ಹೇಳ್ತಾರೆ. ಅರಣ್ಯ ಅಧಿಕಾರಿಗಳಿಗೆ ಕೇಳಿದ್ರೆ ಏನು ಗೊತ್ತಿಲ್ಲ ಅಂತ ಹೇಳ್ತಾರೆ. ನಮ್ಮ ಅಸೆಂಬ್ಲಿಯಲ್ಲಿ ಅನೇಕ ಚರ್ಚೆ ಆದಾಗ ಭಾಳಷ್ಟು ಜನ ಕಾಂಗ್ರೆಸ್ ಸರ್ಕಾರದ ಸಚಿವರುಗಳು ಭಾಳ ಉಡಾಫೆ ಮಾತುಗಳು ಆಡ್ತಿರುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಈಗ ನನ್ನ ಕ್ರೈಸ್ತ ಸಮುದಾಯದವರೇ ಈಗ ಭಾರತೀಯ ಜನತಾ ಪಾರ್ಟಿ ಸರ್ಕಾರದಲ್ಲಿ ಇದೇನಾದ್ರು ಆಗಿದ್ದಿದ್ರೆ ಇಷ್ಟೊಂದು ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲರೂ ಬೀದಿಗಿಳಿದು ಬಿಡೋರು. ಯಾಕೆ ಬೀದಿಗಿಳಿತಾ ಇಲ್ಲ? ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿದ ತಕ್ಷಣ ಏನು ಕ್ರೈಸ್ತರಿಗೆ ಏನಾರು ಹೆದರಿಕೆನಾ? ಏನಾರು ಆಗ್ಬಿಡುತ್ತೆ, ಏನಾರು ತೊಂದರೆ ಆಗುತ್ತೆ ಅಂತ ಏನಾರು ಹೆದರಿಕೆನಾ? ಅನೇಕ ಜನ ಧರ್ಮಗುರುಗಳಿಗೆ ಎಲ್ಲರಿಗೂ ಕೂಡ ಪ್ರಶ್ನೆ ಆಗ್ತಿರುವಂಥದ್ದು ಇದೇ ವಿಚಾರವಾಗಿ. ನೀವು ಭಾರತೀಯ ಜನತಾ ಪಾರ್ಟಿ ಸರ್ಕಾರದ ಏನಾದ್ರು ಒಂದು ಸಣ್ಣ ಘಟನೆ ಈ ಥರ ಆಗ್ಬಿಟ್ಟಿದ್ದೀರಿ, ಏನು ರಂಪಾಟ ಆಡ್ಬಿಡ್ತಿದ್ದೀರಿ? ಯಾಕೆ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಯಾಕೆ ಹೆದರಿಕೆ ನಿಮಗೆ ಅನ್ನೋದು ನನಗೆ ಅರ್ಥ ಆಗ್ತಾಯಿಲ್ಲ. ಅದಕ್ಕೆ ಭಾರತೀಯ ಜನತಾ ಪಾರ್ಟಿಯಿಂದ ನಮ್ಮನ್ನು ನೇಮಕ ಮಾಡಿದ್ದಾರೆ. ನಾವು ಅಲ್ಲಿ ಹೋಗಿ ಅದೊಂದು ನಿಷ್ಪಕ್ಷವಾಗಿ ಅದು ಏನಾಗಿದೆ ಅನ್ನೋದನ್ನು ವರದಿ ಮಾಡೇ ಮಾಡ್ತೀವಿ.